ಇನ್ನು ಮಿನಿ ಯುದ್ಧದಲ್ಲೂ ನಾಯಕರ ವಾಕ್ಸಮರ ತಾರಕಕ್ಕೇರಿದೆ. ಏಟು ಎದುರೇಟುಗಳೇ ರಣಕಣ ಅಲ್ಲಿ ಕಾಣ್ತಾ ಇದೆ. ನಾವು ಮಾತಿನ ಈ ಒಂದು ಚುನಾವಣಾ ಅಖಾಡದಲ್ಲಿ ಯಾರ್ಯಾರು ಯಾರಿಗೆ ಕೌಂಟರ್ ಕೊಟ್ಟು ಪ್ರತಿ ಕೌಂಟರ್ ಹೇಗಿತ್ತು ಬನ್ನಿ ನೋಡೋಣ. ಚನ್ನಪಟ್ಟಣ, ಸಂಡೂರು, ಶೇಗ್ಗಾವಿಯಲ್ಲಿ ಉಪಚುನಾವಣೆ ಕಾವು ಜೋರಾಗಿದೆ. 3 ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಅತಿರಥ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ದೇವೇಗೌಡ, ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರು ಪ್ರಚಾರ ಮಾಡಿದ್ರು. ಸಂಡೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅನ್ನಪೂರ್ಣ ಪರ ಕ್ಯಾಂಪೇನ್ ಮಾಡಿದ್ರೆ. ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಪರ ಬಿಎಸ್ವೈ, ರಾಮುಲು ಮತಭೇಟಿಯಾಡಿದ್ರು. ಶೇಗ್ಗಾವಿಯಲ್ಲಿ ಪ್ರಚಾರದ ಭರಾಟೆ ಜೋರಾಗಿದ್ದು 3 ಕ್ಷೇತ್ರಗಳಲ್ಲಿ ಮಾತಿನ ಕದನವು ರಣರಣ ಅಂತಿದೆ. ಚನ್ನಪಟ್ಟಣದಲ್ಲಿ ದೇವೇಗೌಡ ಹಾಗೂ ಡಿಕೆ ಬ್ರದರ್ಸ್ ನಡುವಿನ ಮೇಕೆದಾಟು ಕದನ ನಿಲ್ತಿಲ್ಲ. ಇಂದು ಕೂಡ ಪ್ರಚಾರದಲ್ಲಿ ದೇವೇಗೌಡರು ಮೇಕೆದಾಟು ವಿಚಾರ ಪ್ರಸ್ತಾಪಿಸಿದ್ರೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಇವತ್ತೇನಾದರೂ ಮೇಕೆದಾಟು ಕಟ್ಟಬೇಕು ಅಂತ ಇದ್ರೆ ಅದು ನರೇಂದ್ರ ಮೋದಿ ಅವರ ಒಬ್ಬರ ಆಶೀರ್ವಾದ ಬಲದಿಂದ ದೇವೇಗೌಡ ಹೇಳಿ ಆ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬೇಕು. ಈಗ ದೇವೇಗೌಡರು ಹೇಳ್ತಾ ಇದ್ದಾರೆ ಇದೊಂದು ಚುನಾವಣಾ ಗಿಮಿಕೆ ಹೊರತು ಅದರಲ್ಲಿ ಅವ್ರ ಕೈಲಿ ಏನಾಗುತ್ತೆ ಏನಾಗೋದಿಲ್ಲ ಅನ್ನೋದಕ್ಕಿಂತ ರಾಜಕೀಯವಾಗಿ ಕೆಲವು ವಿಚಾರಗಳನ್ನ ಎತ್ತಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಪ್ರಯತ್ನ ಮಾಜಿ ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ. ನಿನ್ನೆ ಮಾತನಾಡಿದ್ದ ದೇವೇಗೌಡ ಡಿಕೆ ಶಿವಕುಮಾರ್ ಕೊತ್ವಾಲ್ ಬಳಿ 100 ರೂಪಾಯಿಗೆ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರು. ಈ ಮಾತಿಗೆ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್, ಪ್ರಜ್ವಲ್, ಸೂರಜ್ ರೇವಣ್ಣ ಕತೆ ಪ್ರಸ್ತಾಪಿಸಿ ಕಾಲೆಳೆದಿದ್ದಾರೆ. ಡಿಕೆ ಕಣ್ಣೀರು ಹಾಕಿ ದೇವತೆಗಳು ನೋಡಿದಿರ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರಾಗಿರೋ? ಶೋಮಿ, ನಿನ್ನ ಮೊಮ್ಮಗ ಮಾಡಿದ ಕಥೆ ಏನ್ರಿ? ಹಾಸನದಲ್ಲಿ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮಾಡಿದಂಥ ಕಥೆ ಏನು? ಒಬ್ಬ ಲೋಕಸಭಾ ಸದಸ್ಯ ಮಾಡಿದಂಥ ಕಥೆ ಏನು? ಅದ್ನ್ಯಾಕ್ರಿ ಡಿ ಕೆ ಶಿವಕುಮಾರ್ ಹೋಲಿಸ್ತೀರಿ? ಕೊತ್ವಾಲ್ ಹತ್ರ ಇರ್ತಾನೋ, ಇನ್ನೊಬ್ಬರ ಹತ್ರ ಇರ್ತಾನೋ, ಮತ್ತೊಬ್ಬ ಇರ್ತಾನೋ? ಗ್ಯಾರಂಟಿ ಟೀಕಿಸಿದ್ದ ಮೋದಿಯನ್ನ ಸಿದ್ದು ಕೊಟುಕಿದ್ರು. ಇದಕ್ಕೆ ಅಶೋಕ್ ಕಾಂಗ್ರೆಸ್ನವರ ತಲೆ ಖಾಲಿ ಅಂತ ಲೇವಡಿ ಮಾಡಿದ್ದಾರೆ. ಜಾರ್ಖಂಡ್ನಲ್ಲಿ ಅಲ್ಲೇನು ದಿವಾಳಿ ಆಗಲ್ವಾ? ಜಾರ್ಖಂಡ್ನಲ್ಲಿ ಅನೌನ್ಸ್ ಮಾಡಿದಾರಲ್ಲ ಅಮಿತ್ ಶಾ ಹೋಗಿ ಗ್ಯಾರಂಟಿ ಯೋಜನೆಗಳೆಲ್ಲ, ಅಲ್ಲಿ ದಿವಾಳಿ ಆಗಲ್ವಾ? ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅಲ್ಲಿ ದಿವಾಳಿ ಆಗಲ್ವಾ? ನರೇಂದ್ರ ಮೋದಿಯವರು ಹೇಳೋದೊಂದು ಮಾಡೋದೊಂದು. ಕಾಂಗ್ರೆಸ್ ತಲೆನೂ ಖಾಲಿನೇ, ತಲೆ ಒಳಗೂ ಏನೂ ಇಲ್ಲ ಇವ್ರಿಗೆ. ಅದರಿಂದ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡುವಂಥ ಗೌರವ, ಅವ್ರನ್ನ ಟೀಕೆ ಮಾಡಿದ್ರೆ ನಾನೇನೋ ದೊಡ್ಡ ವ್ಯಕ್ತಿ ಆಗಿಬಿಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ. ಇದು ರಾಜ್ಯದ ಬೈ ಎಲೆಕ್ಷನ್ ಬ್ಯಾಟಲ್ ಆದ್ರೆ ಅತ್ತ ಮಹಾರಾಷ್ಟ್ರದಲ್ಲಿ ಮೋದಿ ಕರ್ನಾಟಕದ ವಿಷಯ ಪ್ರಸ್ತಾಪಿಸಿ ಕಾಂಗ್ರೆಸ್ ಕಾಲೆಳೆದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿನ ಹಗರಣ ಆರೋಪ ಕೆದಕಿ 700 ಕೋಟಿ ಲೂಟಿ ಬಾಂಬ್ ಸಿಡಿಸಿದ್ದಾರೆ. लोग बता रहे हैं कि इन दिनों महाराष्ट्र में चुनाव के नाम पर कर्नाटका में वसूली डबल हो गई है. चुनाव महाराष्ट्र में वसूली डबल हो रही है, कर्नाटका में, तेलंगाना में. आरोप है कि कर्नाटका में इन लोगों ने शराब के दुकानदारों से 700 करोड़ रुपए की वसूली कराई है. ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ನಾಯಕರ ಮಾತಿನ ಕದನ ಜೋರಾಗಿದ್ದು ಚುನಾವಣಾ ಕಣ ದಿನ ದಿನಕ್ಕೂ ರಂಗೇರ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.